ಒಂದು ಸಲ ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ಇದ್ದ, ತುಂಬ ಐಶ್ವರ್ಯ ಇದೆ ಅವನ ಹತ್ರ, ತುಂಬ ಐಶ್ವರ್ಯ ಉಂಟು. ಆದರೆ ಅವನಲ್ಲಿ ಒಂದು ದುರ್ಗುಣ ಅಂತಂದರೆ ದೊಡ್ಡ ಜಿಪುಣ. ಅವನು ಯಾರಿಗೂ ಸಹ ಒಂದೇ ಒಂದು ಪೈಸೆ ಕೊಡ್ತಿರಲಿಲ್ಲ. ಆ ಥರದ ಸ್ವಭಾವದ ಅವನು. ತುಂಬ ಐಶ್ವರ್ಯ ಇದೆ, ಒಂದೇ ಒಂದು ಪೈಸೆಯನ್ನು ಯಾರಿಗೂ ಸಹ ಕೊಡ್ತಿರಲಿಲ್ಲ. ಆ ಥರದ ಸ್ವಭಾವ. ಜನಗಳು ಸರಿ ಇವರ ಹತ್ರ ಇಷ್ಟೆಲ್ಲ ಐಶ್ವರ್ಯ ಉಂಟು, ಏನಾದರೂ ಒಂದು ಕೆಲಸ ಮಾಡಿದಾಗ ಸರಿ ಅವರಿಂದ ಏನಾದರೂ ಸಹಾಯ ಕೇಳೋಕ್ಕೆ ಅಂತ ಬರ್ತಾಯಿದ್ರು ಅವನ ಹತ್ರಕ್ಕೆ. ಅವ್ರು ಯಾರಾದರೂ ಬಂದರು ಅಂತಂದ್ರೇ ಇವನಿಗೊಂಥರ ಮನಸ್ಸಲ್ಲಪ್ಪ, ಇವರು ಬಂದುಬಿಟ್ರಲ್ಲ ಇವತ್ತಿನ ದಿವಸ, ಇವನೇನೋ ಕೊಡಬೇಕಾಗುತ್ತೇನೋ ಇವನಿಗೆ ಅಂತ ಒಂಥರ ಅವರನ್ನು ತುಂಬ ತುಚ್ಛವಾಗಿ ನೋಡ್ತಾ ಇದ್ದ. ಯಾರಾದರೂ ಏನಾದರೂ ಕೇಳೋಕ್ಕೆ ಬಂದಾಗ ತುಂಬ ತುಚ್ಛವಾಗಿ ನೋಡ್ತಾ ಇದ್ದ ಅವರನ್ನು. ಆ ಥರದ ಸ್ವಭಾವದವನು. ಒಂದು ಸಲ ಏನಾಯಿತು ಅಂತಂದರೆ, ಒಬ್ಬರು ಸನ್ಯಾಸಿಗಳು ಬಂದರು, ಅವನ ಹತ್ರಕ್ಕೆ ಬಂದರು. ಮಾಮೂಲಿಗೆ ಸನ್ಯಾಸಿ ಯಾವ ಊರಿಂದ ಬಂದರು ಅವರು, ಅವ್ರಿಗೆ ಗೊತ್ತಿಲ್ಲ ಇವನು ಈ ಥರದವನು ಅಂತ ಗೊತ್ತಿಲ್ಲ, ಬೇರೆ ಯಾವುದೋ ಊರಿಂದ ಬಂದರು. ಸನ್ಯಾಸಿಗಳು ಅಂತಂದರೆ ಅವರು ಒಂದು ಕಡೆ ಇರುವುದಿಲ್ಲ, ಅವರು ಒಂದೂರಿಂದ ಸಂಚಾರ ಮಾಡ್ತಾ ಇರಬೇಕು. ಪರಿವ್ರಾಜಕರು ಅಂತಂದರೆ ಅವರು ಒಂದು ಕಡೆ ಇರಬಾರ್ದು, ಸಂಚಾರ ಮಾಡ್ತಾ ಇರಬೇಕು ಸನ್ಯಾಸಿಗಳು. ಹಾಗಾಗಿ ಅವರು ಒಂದೊಂದು ಊರಿನಲ್ಲೂ ಅಲ್ಲಲ್ಲಿ ಏನು ಭಿಕ್ಷೆಯಲ್ಲಿ ಏನು ಸಿಗುತ್ತೋ ಅದನ್ನು ಪಡ್ಕೊಂಡು ಮುಂದಿನ ಊರಿಗೆ ಹೋಗ್ತಾ ಇರಬೇಕು ಅನ್ನೋದು. ಹೀಗೆ ಒಬ್ಬರು ಸನ್ಯಾಸಿಗಳು ಆ ಊರಿಗೆ ಬಂದರು. ಇಂತಹ ಒಂದು ಮನೆ ಇದೆ ಅಲ್ಲಿ ಭಿಕ್ಷೆಗೆ ಅಂತ ಬಂದರು. ಭಿಕ್ಷೆಗೆ ಕೇಳಿದರು. ಇವರು ಬರ್ತಿದ್ದ ಹಾಗೇ ಅವನು ನೋಡಿದ, ಓ ಇವ್ರು ಯಾರೋ ಬಂದುಬಿಟ್ರು ಇವತ್ತು ನಮ್ಮ ಹತ್ರ ಕೇಳಕ್ಕೆ ಬಂದರು, ಇವನಿಗೇನಾದರೂ ಕೊಡಬೇಕಾಗುತ್ತೇನೋ ಅಂಥೇಳಿ ಯೋಚನೆ ಮಾಡ್ತಾ ಇದ್ದ ಇವನ ಮನಸ್ಸಲ್ಲಿ. ಬರ್ತಿರುವುದನ್ನು ನೋಡಿದಾಗಲೇ ಇವನ ಮನಸ್ಸಿನಲ್ಲಿ ಇದು ಶುರುವಾಯಿತು, ಅಯ್ಯೋ ಇವರಿಗೇನಾದರೂ ಕೊಡಬೇಕಾ ಈಗ ಅಂಥೇಳಿ ಯೋಚನೆ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ಅವರು ಬಂದಾಗ ಅವ್ರು ಬಂದು ಏನು ಕೇಳಲೇ ಇಲ್ಲ. ಅಷ್ಟೊತ್ತಿಗೆ ಇವನು ಹೇಳ್ದ, ಇಲ್ಲೇನು ಸಿಗೋದಿಲ್ಲ, ಹೋಗ್ರಿ ಆಚೆಗೆ ಅಂತ ಹೇಳಿಬಿಟ್ಟ. ಅವನ ಆ ಥರ ಹೇಳಿದ ತಕ್ಷಣ ಇವ್ರಿಗೆ ಗೊತ್ತಾಯಿತು ಇವನ ಸ್ವಭಾವ ಏನು ಅಂತ. ತಕ್ಷಣ ಆ ಒಂದು ಮಾತಿನಲ್ಲೇ ಇವ್ರಿಗೆ ಗೊತ್ತಾಗ್ಬಿಡ್ತು, ಓ ಇವನು ಸುಮ್ಮನೆ ನೋಡೋಕೆ ಇವನ ಹತ್ರ ಇಷ್ಟು ಐಶ್ವರ್ಯ ಇದೆ ಬಿಟ್ಟರೆ ಇವನು ಯಾರಿಗೂ ಸಹ ಈಗ ಇವರೇನೋ ಕೇಳಿದ ಮೇಲೆ ಬೇಕಾದರೆ ಸರಿ, ಇಲ್ಲ ಅದು ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತಲೋ ಏನಾದರೂ ಅದು ಆಮೇಲೆ ಬರ್ತಿದ್ದ ಹಾಗೇ ಇದೇನಾಗೋದಿಲ್ಲ, ಏನು ಕೊಡೋಕ್ಕಾಗೋದಿಲ್ಲ ಹೋಗಿ ಅಂದ ತಕ್ಷಣ ಅವರಿಗೆಲ್ಲ ಗೊತ್ತಾಯಿತು ಇವನ ಸ್ವಭಾವ ಏನು ಅಂತ ಗೊತ್ತಾಯಿತು. ಆಗ ಅವ್ರು ಹೇಳಿದರು, ಇಲ್ಲಪ್ಪ ನಾನು ನಿನ್ನ ಹತ್ರ ಏನು ಕೇಳಲಿಕ್ಕೆ ಬಂದಿರುವುದಲ್ಲ ಅಂತ. ಹಾಗಿದ್ರೆ ಯಾಕೆ ಬಂದ್ರಿ ಅಂತ ಕೇಳಿದ ಅವನು. ಏನಿಲ್ಲ, ನನ್ನ ಹತ್ರ ಒಂದು ವಸ್ತು ಇದೆ, ನಾನು ಸ್ವಲ್ಪ ಬೇರೆ ಕಡೆಗೆ ಹೋಗಿ ಬರಬೇಕಾಗುತ್ತೆ, ನಾನು ಹೋಗಿ ಬರೋ ತನಕ ಈ ವಸ್ತುವನ್ನು ನಿಮ್ಮ ಹತ್ರ ಇಟ್ಟಿರ್ತೀನಿ, ನೀವು ಜೋಪಾನವಾಗಿ ಇಟ್ಕೊಂಡು ಆಮೇಲೆ ನನಗದನ್ನು ಕೊಡಿ, ಅಷ್ಟೇ ಬಿಟ್ಟರೆ ನಾನು ಬೇರೆ ಇನ್ನೇನು ಕೇಳಲ್ಲ. ನನ್ನ ವಸ್ತುವನ್ನೇ ನಿಮಗೆ ಕೊಡ್ತೀನಿ, ಅದನ್ನು ನೀವು ನಿಮ್ಮ ಸಂರಕ್ಷಣೆಯಲ್ಲಿ ಇಟ್ಕೊಂಡು ಆಮೇಲೆ ನನಗೆ ಕೊಟ್ಟುಬಿಡಿ, ಸ್ವಲ್ಪ ನಾನು ಆಮೇಲೆ ಬಂದು ಕೇಳ್ತೀನಿ, ಆಗ ನನಗೆ ಕೊಡಿ ಅಂತ ಹೇಳಿದ. ಏನಾ ವಸ್ತು ಅಂತ ಕೇಳಿದ. ಒಂದು ಸೂಜಿ ತೆಗೆದು ಕೊಟ್ಟರು ಇವರು ಸನ್ಯಾಸಿಗಳು. ಒಂದು ಸೂಜಿ ಇತ್ತು, ಆ ಸೂಜಿಯನ್ನು ಕೊಟ್ಟರು. ಏನು ಮಾಡಬೇಕು ಇದನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ, ನಾನು ಆಮೇಲೆ ಬಂದು ತೊಗೊಂಡು ಹೋಗ್ತೀನಿ. ಯಾಕೆ ಸಣ್ಣ ಸೂಜಿಯನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ ನಿಮಗೆ? ಇಲ್ಲ ಹಾಗೆಲ್ಲ ನಂಗೆ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಎಲ್ಲಾದರೂ ಬಿದ್ದುಬಿಟ್ರೆ ಕಷ್ಟ, ಸಿಕ್ಕೋದಿಲ್ಲ, ಹಾಗಾಗಿ ತುಂಬ ಇದು ತುಂಬ ಅಮೂಲ್ಯವಾದದ್ದು, ಅದನ್ನ ನಿಮ್ಮ ಹತ್ರ ಇಟ್ಕೊಂಡಿರೋ ಅಂತ ಹೇಳಿದ. ಸರಿ, ಹಾಗಿದ್ರೆ ಯಾವಾಗ ಬಂದು ತೊಗೊಂಡೋಗ್ತೀರಿ ಇದನ್ನು ಅಂತ ಕೇಳಿದ. ಇಲ್ಲ ಆಮೇಲೆ ಬಂದು ತೊಗೊಂಡೋಗ್ತೀವಿ, ಈಗ ಆಮೇಲೆ ಅಂತಂದ್ರೆ ಆಗೋದಿಲ್ಲ, ಯಾವಾಗ ಬರ್ತಿರೋ ಹೇಳಿಬಿಡಿ, ಈಗಲೇ ಹೇಳಿ ಅಂತಂದ. ಒಂದು ಕೆಲಸ ಮಾಡ್ತೀನಿ, ಮುಂದಿನ ಜನ್ಮದಲ್ಲಿ ಬಂದು ತೊಗೊಂಡೋಗ್ತೀನಿ ಅಂತ ಹೇಳಿದರು ಅವರು. ಮುಂದಿನ ಜನ್ಮದಲ್ಲ, ಅದು ಹೆಂಗ್ರಿ ಸಾಧ್ಯ ಆಗುತ್ತೆ? ಮುಂದಿನ ಜನ್ಮದಲ್ಲಿ ಆವಾಗ ಇವನು ಹೇಳಿದ, ಮುಂದಿನ ಜನ್ಮದಲ್ಲಿ ಹೆಂಗ್ರಿ ತೊಗೊಂಡೋಗ್ಲಿಕ್ಕಾಗುತ್ತೆ? ಇಲ್ಲ, ನನಗೂ ಮುಂದಿನ ಜನ್ಮ ಬರುತ್ತೆ, ನಿನಗೂ ಮುಂದಿನ ಜನ್ಮ ಬರುತ್ತೆ, ಆ ಮುಂದಿನ ಜನ್ಮ ತನಕ ನೀನು ಇದನ್ನು ನಿನ್ನ ಜೊತೆಗೆ ಇಟ್ಕೊಂಡು ಮುಂದಿನ ಜನ್ಮದಲ್ಲಿ ನನಗೆ ಕೊಟ್ಟು ಬಿಡು ಅಂತ ಈ ಸನ್ಯಾಸಿಗಳು ಹೇಳಿದರು. ಮುಂದಿನ ಜನ್ಮದಲ್ಲಿ, ನಿನ್ನ ಮುಂದಿನ ಜನ್ಮದಲ್ಲಿ, ನನ್ನ ಮುಂದಿನ ಜನ್ಮದಲ್ಲಿ ಬಂದು ತೊಗೊಂಡೋಗ್ತೀನಿ ಅಂತ ಹೇಳಿದ. ಆಗ ಅವನು ಹೇಳಿದ, ಹಾಗೆಲ್ಲ ಆಗೋದಿಲ್ಲಲ್ಲ, ಸೂಜಿಯನ್ನು ಮುಂದಿನ ಜನ್ಮಕ್ಕೆ ಹೆಂಗೆ ತಿರುಗಿ ತೊಗೊಂಡೋಗೋದು, ಇಲ್ಲಿ ಬಿಟ್ಟು ಹೋಗುತ್ತಾನೆ ಅಂತ ಅವನು ಹೇಳಿದ. ಆಗ ಅವರು ಹೇಳಿದರು, ಹಾಗಿದ್ದರೆ ಒಂದು ಸೂಜಿಯನ್ನೇ ನಿನ್ನ ಜೊತೆಗೆ ಇಲ್ಲಿ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಮುಂದಿನ ಜನ್ಮಕ್ಕೆ ಅಂತ ಹೇಳ್ತಾ ಇದ್ದೀಯಲ್ವಾ? ನಾನೇನೋ ಸುಮ್ಮನೆ ಹೇಳಿದ್ದಷ್ಟೇ, ಇದೇನೋ ತುಂಬ ಮಹಿಮೆ ಇದೆ ಈ ಸೂಜಿಗೆ, ಅದು ಇದು ಅಂತ ಏನೋ ಹೇಳಿದ್ದೆ, ಏನೋ ಮಾಮೂಲಿಯಾಗಿ ನಾನು ಬರುವಾಗ ದಾರಿಯಲ್ಲೆಲ್ಲೋ ಬಿದ್ದಿತ್ತು, ಹಿಡ್ಕೊಂಡು ಬಂದೆ ಅಷ್ಟೇ, ಅಲ್ಲಿ ಸಿಕ್ಕಿದ್ದಷ್ಟೇ, ಬಿಟ್ಟರೆ ಇದಕ್ಕೇನು ಮಹಿಮೆಗಳಿಲ್ಲ. ಆದರೆ ಒಂದು ಸೂಜಿಯನ್ನು ನಿನ್ನ ಹತ್ರ ಇಟ್ಟುಕೊಂಡು ಮುಂದಿನ ಜನ್ಮದಲ್ಲಿ ಕೊಡು ಅಂತ ಕೇಳಿದ ತಕ್ಷಣ ನೀನೇನು ಹೇಳ್ತಾ ಇದ್ದಿ? ಅದು ಹೆಂಗೆ ಸಾಧ್ಯ ಆಗುತ್ತೆ? ಮುಂದಿನ ಜನ್ಮದಲ್ಲಿ ಇದನ್ನು ತೊಗೊಂಡೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಿ. ಯಾವಾಗ ಒಂದು ಸಣ್ಣ ಸೂಜಿಯನ್ನೇ ನಿನಗೆ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ವೋ, ಇಷ್ಟೆಲ್ಲ ಐಶ್ವರ್ಯವನ್ನು ಹಿಡ್ಕೊಂಡು ಹೋಗ್ಲಿಕ್ಕಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಯಾಕೆ ನೀನು ಇದ್ರ ಬಗ್ಗೆ ಇಷ್ಟೆಲ್ಲ ರಾಗ ಇಟ್ಟುಕೊಂಡು, ಇದರ ಮೇಲೆ ನಿನಗೆ ಇಷ್ಟೆಲ್ಲ ರಾಗ ಯಾಕೆ? ಏನಾದರೂ ಇನ್ನೊಬ್ಬರಿಗೆ ಹಾಗಂತೇಳಿ ನೀನೇನು ಅಷ್ಟನ್ನು ಕೊಟ್ಟು ಬಿಡು ಅಂತ ನಾನೇನು ಹೇಳ್ತಾ ಇಲ್ಲ. ಈ ಥರ ಬಂದು ಉಪಕಾರ ಕೇಳುವವರನ್ನು ಈ ತುಚ್ಛದೃಷ್ಟಿಯಿಂದ ತುಚ್ಛವಾಗಿ ನೋಡೋದು ಬಿಟ್ಟು ನಿನ್ನ ಸಾಮರ್ಥ್ಯಕ್ಕೆ ದೇವರು ಒಳ್ಳೆಯ ಸಾಮರ್ಥ್ಯ ಕೊಟ್ಟಿದ್ದಾನೆ, ಈ ಸಾಮರ್ಥ್ಯವನ್ನು ಉಪಯೋಗ ಮಾಡಿ ಏನಾದರೂ ಕೊಟ್ಟರೆ ಅದರಿಂದ ನಿನಗೆ ಪುಣ್ಯ ಆದರೂ ಸಿಗುತ್ತೆ, ಆ ಪುಣ್ಯ ಆದರೂ ನಿನ್ನ ಜೊತೆಗಿರುತ್ತೆ, ಹಾಗಾಗಿ ಸ್ವಲ್ಪ ಇದನ್ನು ಮಾಡು ಅಂತ ಅವರು ಆ ಸನ್ಯಾಸಿಗಳು ಹೇಳಿದರು. ಆಮೇಲೆ ಅವನಿಗೆ ಜ್ಞಾನೋದಯ ಆಯಿತು. ಹೌದು ನೀವು ಹೇಳ್ತಿರೋದು ಸರಿಯೇ,
ಆಯಿತು, ಇನ್ಮೇಲೆ ಯಾರಿಗೂ ಆ ಥರ ನಾನು ಮಾಡುವುದಿಲ್ಲ. ಯಾರು ನನ್ನ ಹತ್ರ ಬಂದರೂ ಸಹ ನನ್ನ ಹತ್ರ ಇರೋ ಸಾಮರ್ಥ್ಯಕ್ಕೆ ತಕ್ಕಂತೆ ಅವ್ರಿಗೆ ನಾನು ಒಳ್ಳೆಯದನ್ನು ಮಾಡ್ತೀನಿ. ಹೌದು, ಇದೆಲ್ಲದನ್ನು ನಾನು ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಈಗಿರುತ್ತೆ ಅಷ್ಟೇ, ಬಿಟ್ಟರೆ ಆಮೇಲೆ ಹಿಡ್ಕೊಂಡು ಸಣ್ಣ ಸೂಜಿಯನ್ನೇ ಯಾವಾಗ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ವೋ, ಆಗ ಇದನ್ನೆಲ್ಲ ಹೆಂಗೆ ಹಿಡ್ಕೊಂಡು ಹೋಗ್ಲಿಕ್ಕೆ, ಇಷ್ಟೆಲ್ಲ ಸಾಮಗ್ರಿಯನ್ನು ಹೆಂಗೆ ಹಿಡ್ಕೊಂಡು ಹೋಗೋದು, ಅದರಿಂದ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತಿನಿಂದ ನಾನು ಇದನ್ನು ಒಳ್ಳೆಯ ಕೆಲಸಗಳಿಗಾಗಿ ವಿನಿಯೋಗ ಮಾಡ್ತೀನಿ ಅಂತ ಅವನು ಹೇಳಿ, ಆಮೇಲೆ ಅವನಿಗೆ ಜ್ಞಾನೋದಯ ಆಯಿತು. ಅವನು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ದ ಅಂತ ಅದೊಂದು ಕಥೆ.